ಎಲ್ಲ ನಮ್ಮ ಜೊತೆಗೆ ಉಡುಪಿಯ ಹೆಮ್ಮೆಯ ಜಿಲ್ಲಾಧಿಕಾರಿಗಳಾಗಿರುವಂತಹ ಶ್ರೀಮತಿ ಸ್ವರೂಪ ಟೀಕೆ ಅವರು ನಮ್ಮ ಜೊತೆ ಭಾರತೀಯ ಆಡಳಿತ ಸೇವೆ ಅವರಿಗೆ ಆಗಮಿಸಿದ್ದಾರೆ. ಅವರನ್ನು ಹಾರ್ದಿಕವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಮಾನ್ಯ ಪ್ರಾಂಶುಪಾಲರು ಹೂಗುಚ್ಚವರಿಗೆ ಅವರನ್ನು ಗೌರವಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಅದೇ ರೀತಿ ಇವತ್ತು ನಮ್ಮ ಜೊತೆಗೆ ಬೆಂಕಿ ಹತ್ರ ಹೋಗ್ಬೇಕಾದ್ರೆ ಎಷ್ಟು ರಿಸ್ಕ್ ಇರುತ್ತೆ ಹೋದವರಿಗೆ ಮಾತ್ರ ಗೊತ್ತು. ಆದ್ರೂ ಇದೆಲ್ಲ ಸೇರಿ ಒಂದು ಮಾಡೋ ಉದ್ದೇಶವೇ ನಿಮಗೂ ಒಂದು ಅದರ ಅರಿವು ಆದಾಗ ನೀವುಗಳು ಆಸ್ ಆನ್ಲುಕರ್ಸ್ ಕಾಮನ್ ಮ್ಯಾನ್ ಒಂದು ಸಪೋರ್ಟ್ ಮಾಡಲಿ. ಆ ಅವೇರ್ನೆಸ್ ಏನೇನು ಮಾಡಬೇಕಾಗುತ್ತೆ ಮತ್ತು ವಾಟ್ ಎಕ್ಸ್ಟೆಂಟ್ ಆಫ್ ಕೋಆರ್ಡಿನೇಷನ್ ಇಸ್ ರಿಕ್ವೈರ್ಡ್ ಅಮಾಂಗ್ ಆಲ್ ಏಜೆನ್ಸೀಸ್ ಅನ್ನೋದು ಒಂದು ಅರ್ಥ ಆಗಲಿ ಅಂತ ಹೇಳಿ ನಾವು ಇದನ್ನ ಮಾಡ್ತಿದ್ವಿ. ಈಗ ಐ ಥ್ಯಾಂಕ್ ದ ಎಂಟೈರ್ ಟೀಮ್ ಫಾರ್ ದಿಸ್ ಸಪೋರ್ಟಿವ್ ಎಕ್ಸರ್ಸೈಸ್ ಅಂಡ್ ಐ ಹೋಪ್ ಇಟ್ ಹ್ಯಾಸ್ ಬೀನ್ ಯೂಸ್ಫುಲ್ ಟು ಆಲ್. ಪೆಹಲೆ ಆಪ್ ಅಂದ್ರೆ ಯಾರೆಲ್ಲ ಕಂಕಣಬದ್ಧರಾಗಿದ್ದಾರೆ, ಈಗ ಅಗ್ನಿಶಾಮಕ ದಳ, ಪೊಲೀಸ್ ಇಲಾಖೆ ಹಾಗೂ ಗೃಹ ರಕ್ಷಕ ಇಲಾಖೆ, ನಮ್ಮ ಪೌರ ರಕ್ಷಣಾ ಇಲಾಖೆ ಹಾಗೂ ಜಿಲ್ಲಾ ಆರೋಗ್ಯ ಇಲಾಖೆ, ಇವರೆಲ್ಲ ಕಂಕಣಬದ್ಧರಾಗಿದ್ದಾರೆ. ಇವರನ್ನು ಮುಂದೆ ಬಿಡ್ಬೇಕು. ತಾವೆಲ್ಲ ಹಿಂದೆ ಸರಿದು ಮಾಡುವಂತ ಒಂದು ದೊಡ್ಡ ಸೇವೆ, ಅದರಷ್ಟು ದೊಡ್ಡ ಸೇವೆ ಬೇರೆ ಯಾವುದೂ ಇಲ್ಲ. ಇದಕ್ಕೆ ನಾವು ಸಿವಿಕ್ ಸೆನ್ಸ್ ಅಂತ ಹೇಳ್ತೇವೆ. ಅದರಿಂದ ಪ್ರಪ್ರಥಮವಾಗಿ ನಾನು ತಮ್ಮಲ್ಲೆಲ್ಲ ಕಳಕಳಿಯಿಂದ ಬೇಡಿಕೊಳ್ಳುವುದು ಅಂತದ್ದು ಸಿವಿಕ್ ಸೆನ್ಸ್. ಎರಡನೇದು, ನಮ್ಮೊಳಗೆ ಕೆಲವು ಸರಿ ಈ ತರದ ಅಣಕು ಪ್ರದರ್ಶನವನ್ನ ನಮ್ಮ ರೋಷನ್ ಶೆಟ್ಟರ್ ಅವರು ಹಾಗೂ ಅಗ್ನಿಶಾಮಕ ಇಲಾಖೆ ಎಲ್ಲರೂ ಸೇರಿ ಮಾಡಿರುವಂತದ್ದು ಬಹಳ ಶ್ಲಾಘನಾರ್ಹ. ಯಾಕೆಂತ ಹೇಳಿದ್ರೆ ನಮ್ಮಲ್ಲಿ ಸಾಮಾಜಿಕ ಜಾಲತಾಣಗಳು ಮತ್ತು ಮೂಲಕ ನಮ್ಮ ನಾಗರಿಕ ಜವಾಬ್ದಾರಿಗಳೇನು, ಇಂತಹ ತುರ್ತು ಸಂದರ್ಭಗಳಲ್ಲಿ ನಾವು ಯಾವ ರೀತಿಯಾಗಿ ರೆಸ್ಪಾಂಡ್ ಮಾಡಬೇಕು ಅನ್ನೋದ್ರ ಕುರಿತಾಗಿ ನಾವು ಮಾಹಿತಿಯನ್ನು ಪಡ್ಕೊಂಡಿದ್ದೇವೆ. ಈ ಸಮಾಜದ ಜವಾಬ್ದಾರಿಯುತ ನಾಗರಿಕರಾದ ನಾವು ಯಾವುದೇ ರೀತಿಯ ಗೊಂದಲಗಳಿಗೆ, ಅವಘಡಗಳು ಸಂಭವಿಸಿದಂತಹ ಒಂದು ವೇಳೆಯಲ್ಲಿ ಪ್ಯಾನಿಕ್ ಆಗೋದರೆ ತಾವು ಪ್ಯಾನಿಕ್ ಆಗಿ ಇತರರನ್ನು ಕೂಡ ಗಾಬರಿಗೊಳಿಸುವಂತಹ ಒಂದು ಕೆಲಸವನ್ನು ಮಾಡದಲ್ಲೇ ನಮ್ಮ ಇಲಾಖೆಗಳು ತಮ್ಮ ಕಾರ್ಯಗಳನ್ನು ಅಧಿಕಾರಿ ಮತ್ತು ಸಿಬ್ಬಂದಿ ವರ್ಗಕ್ಕೆ ಒಂದೇ ಮಾತಿನಲ್ಲಿ ತುಂಬ ಹೃದಯದ ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ.